ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ಞಾವಂತ ಮತದಾರರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೊಟ್ಟಿರುವಂತಹ ಹೇಳಿಕೆ. ಶಿವಮೊಗ್ಗದಲ್ಲಿ ಅನೇಕ ಸಾಹಿತಿ ಮುಖ್ಯಮಂತ್ರಿಗಳಿದ್ದಂಥ ಕ್ಷೇತ್ರ, ಆದರೆ ಅಭಿವೃದ್ಧಿ ಬಗ್ಗೆ ಚರ್ಚಿಸದೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೊಟ್ಟಿರುವಂತಹ ಹೇಳಿಕೆ. ಕೈಲಾಗದ ವಿಪಕ್ಷ ನಾಯಕರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಚಾರ ಮಾಡೋಕೆ ಯಾವುದೇ ವಿಚಾರ ಇಲ್ಲ, ಹೀಗಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿದವರು ನೀವು. ಕುಮಾರಸ್ವಾಮಿ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ ರಾಜ್ಯದಲ್ಲಿ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿವೈ ರಾಘವೇಂದ್ರ. ಸಹೋದರರಿಬ್ಬರು ಒಟ್ಟಿಗೆ ಪ್ರಚಾರವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಪ್ರಜ್ಞಾವಂತ ಮತದಾರರಿದ್ದಾರೆ. ಶಿವಮೊಗ್ಗ ಅನೇಕ ಸಾಹಿತಿಗಳ ತವರು, ಮುಖ್ಯಮಂತ್ರಿಗಳಿದ್ದಂಥ ಕ್ಷೇತ್ರ. ಯಾರು ಕೂಡ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡಲಿಲ್ಲ, ನಾವು ಅಭಿವೃದ್ಧಿಯನ್ನ ಮಾಡಿದ್ದೀವಿ. ಈ ರೀತಿಯಾಗಿ ಬಿವೈ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಅವರ ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ. ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ. ಇಷ್ಟು ವರ್ಷ ಆದರೂ ಕೂಡ ಈ ದೇಶವನ್ನು, ರಾಜ್ಯವನ್ನು, ಈ ಕ್ಷೇತ್ರವನ್ನು ಆಡಳಿತ ಮಾಡಿದಂಥವ್ರು ನೀವು. ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು, ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ. ಗೌರವಾನ್ವಿತ ನಮ್ಮ ಕುಮಾರಸ್ವಾಮಿಗಳು ಮತ್ತು ಸನ್ಮಾನಿಸಿದ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ತೆಗೆದುಕೊಂಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಎಲ್ಲರೂ ಕೂಡ ಕಾನೂನಲ್ಲಿ ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ. ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವ್ರಿಗೇನು ನ್ಯಾಯ ಸಿಗುತ್ತೆ ತಗೊಂಬರಲಿ. ಸದ್ಯಕ್ಕಿದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲದೂ ಕೂಡ ಚಿಂತನೆ ಮಾಡ್ತಾರೆ. ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಥರ ಅಲ್ಲೊಂದು ಈ ಥರ ಉದಾಹರಣೆಗಳಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.